ನನ್ನ ಪ್ರೀತಿಯ ವಿದ್ಯಾರ್ಥಿ ವೃಂದದವರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ನನ್ನ ಈ ಚಾನಲನ್ನು ವೀಕ್ಷಿಸುತ್ತಿರುವ ವೀಕ್ಷಕರೇ, ಈಗ 240ರವರೆಗೆ ಕನ್ನಡದ ಗಾದೆಗಳನ್ನು ಅಪ್ಲೋಡ್ ಮಾಡಿ ಆಗಿದೆ. ಅದರ ಮುಂದಿನ ಭಾಗ 241. ಇದರಲ್ಲಿ ಒಟ್ಟಿಗೆ 20 ಗಾದೆಗಳನ್ನು ಈ ಪುಟದಲ್ಲಿ ಬರೆಯಲಾಗಿದೆ. ಒಂದೊಂದಾಗಿ ನಿಮಗೆ ಹೇಳಿ ಅದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡುತ್ತೇನೆ. ಇದು 241. ವಚನಭ್ರಷ್ಟರಾದವರು ಸ್ಥಾನಭ್ರಷ್ಟರಾಗುತ್ತಾರೆ. ಇಲ್ಲಿ ವಚನಭ್ರಷ್ಟ ಅಂತ ಹೇಳಿದರೆ ಹೇಳಿದ ಮಾತನ್ನು ನಡೆಸಿಕೊಡಲು ಅಸಮರ್ಥರಾದವರು, ಹೇಳಿದ್ದನ್ನು ಮಾಡದಿರುವವರು, ಅವರು ತಮ್ಮ ಸ್ಥಾನವನ್ನು ಕಳೆದುಕೊಳ್ಳುತ್ತಾರೆ. ಭ್ರಷ್ಟರು ಅಂತ ಹೇಳಿದರೆ ಇಲ್ಲಿ ಸ್ಥಾನ ಅಂತೆ ಅವರ ಹುದ್ದೆ ಅಥವಾ ಅವರು ಮಾಡುವಂಥ ಕೆಲಸಕ್ಕೆ ತೊಂದರೆಯಾಗುತ್ತದೆ, ಅವರು ಭ್ರಷ್ಟರಾಗುತ್ತಾರೆ. ಅಂದರೆ ಅವರಲ್ಲಿ ಇರುವಂಥ ಆ ಸ್ಥಾನ ಗೌರವ ಹೋಗುತ್ತದೆ, ಇದರ ಅರ್ಥ. ಇನ್ನೊಂದು ನೆಕ್ಸ್ಟ್ 242. ನುಡಿದಂತೆ ನಡೆಯುವುದು ಸಭ್ಯರ ಲಕ್ಷಣ. ಸಭ್ಯರು ಅಥವಾ ಸೌಜನ್ಯವಂತರು ಅಥವಾ ಸಾತ್ವಿಕರು ಅವರು ನುಡಿದಂತೆ ನಡೆಯುತ್ತಾರೆ ಎಂಬ ಅರ್ಥ. 243. ವ್ಯಕ್ತಿತ್ವ ಅಂದರೆ ನಡೆ, ನುಡಿ, ದೇಹ ಮತ್ತು ಮನಸ್ಸು. ಅಂದರೆ ನಾವು ಮಾಡುವಂಥ ಕೆಲಸ ಅದು ಅಥವಾ ನಮ್ಮ ನಡವಳಿಕೆ ಮತ್ತು ನಮ್ಮ ಇನ್ನೊಬ್ಬರನ್ನು ನಾವು ನೋಡುವಾಗ ಯಾವ ರೀತಿ ನಾವು ಅವರಿಗೆ ಗೌರವ ಕೊಡ್ತೇವೆ ಅದು ನಮ್ಮ ನಡೆನುಡಿಯನ್ನು ಅವಲಂಬಿಸಿರುತ್ತದೆ. ನೆಕ್ಸ್ಟು 244. ಕಂಡದ್ದನ್ನು ಕಂಡಂತೆ ಹೇಳಿದರೆ ಕೆಂಡದಂತಹ ಕೋಪ. ಕೆಲವರಿಗೆ ಇದ್ದದ್ದನ್ನು ಇದ್ದದಾಗಿ ಹೇಳಿದರೆ ತುಂಬ ಸಿಟ್ಟು ಬರ್ತದೆ. ಇನ್ನೊಂದು 245. ಮಾಡಿದವರ ಪಾಪ ಮಾತನಾಡದೆ ಇರುವುದು ಲೇಸು. ಇದರಲ್ಲಿ ಒಂದು ಶಬ್ದ ಇದೆ, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ. ಅಂದರೆ ಅವರು ಪಾಪ ಮಾಡಿರಬಹುದು, ಅದು ವಿಷಯ ಬೇರೆ, ಅದನ್ನು ನಾವು ಜಾಸ್ತಿ ಗಮನಕ್ಕೆ ತರದೆ ಅದನ್ನು ನಾವು ಬಿಟ್ಟು ಬಿಡೋದು ಒಳ್ಳೆಯದು ಎಂಬ ಅರ್ಥ ಇದೆ. ನೆಕ್ಸ್ಟ್, ತೆನೆ ಬಿಟ್ಟ ಪೈರು, ಗೊನೆ ಬಿಟ್ಟ ಬಾಳೆಗೊನೆ ಬಾಗುತ್ತದೆ. ತೆನೆ ಭರಿತ ಪಿಟ್ಟು ಅಂದರೆ ಕಟಾವಿಗೆ ಕೊಯ್ಲಿಕ್ಕೆ ತಯಾರಾದ ಪೈರು ಹಾಗೂ ಒಳ್ಳೆಯದು ಬೆಳೆದ ಬಾಳೆಗೊನೆ ಯಾವಾಗಲೂ ಬಾಗುತ್ತದೆ. ಇದರರ್ಥ ಅದು ತನ್ನಲ್ಲಿರೋ ಸಾಮರ್ಥ್ಯವನ್ನು ತೋರಿಸಿ ಅದು ಬೆಳೆದು ಸರಿಯಾಗಿ ಕಟಾವಿಗೆ ತಯಾರಾಗಿರುತ್ತದೆ. ಅದಕ್ಕೆ ಈ ರೀತಿಯನ್ನು ಒಂದು ಗಾದೆ ಮೂಲಕ ಕೊಟ್ಟಿದ್ದಾರೆ. ನೆಕ್ಸ್ಟು, ಕಲಿತದ್ದು ಕೈಯಗಲ, ಕಲಿಯಬೇಕಾಗಿರೋದು ಜಗತ್ತಿನಷ್ಟು ಅಗಲ. ನಾವು ಎಷ್ಟು ಕಲಿತರೂ ಅದು ಸಮುದ್ರ ಸಾಗರ. ಎಷ್ಟು ಬೇಕಾದ್ರೂ ನಾವು ಕಲಿಬೋದು, ವಿದ್ಯಾರ್ಜನೆ ಮಾಡಬಹುದು. ಸೊ ಅಷ್ಟೇ, ಅದು ನಾವು ಕಲಿಯಬೇಕಾಗಿರೋದು ಜಗತ್ತಿನಷ್ಟಿದೆ. ಸೊ ನೆಕ್ಸ್ಟ್, ಪರಿಪೂರ್ಣ ಜ್ಞಾನಿಗಳಿಗೆ ಅಹಂಕಾರ ಇರುವುದಿಲ್ಲ. ಯಾರಿಗೆ ಒಂದು ಉತ್ತಮ ಜ್ಞಾನ ಇದೆ ಅವರಿಗೆ ನನಗೆ ಎಲ್ಲ ಗೊತ್ತಿದೆ ಅನ್ನೋವಂಥ ಒಂದು ಅಹಂಕಾರ ಇರುವುದಿಲ್ಲ. ನೆಕ್ಸ್ಟ್, ಸಾಧಿಸಿದ್ದು ಅಲ್ಪ, ಸಾಧಿಸಬೇಕಾದ್ದು ಅಪಾರ. ಸೊ ನಾವು ಮಾಡಿದಂಥ ಸಾಧನೆ ಇನ್ನೂ ಬೇಕಾದಷ್ಟು ಇರ್ತದೆ ಸಾಧಿಸಬೇಕಾದ್ದು. ಸೊ ಅಂದರೆ ನಾವು ಮಾಡಿದ್ದು ಕೆಲಸ ಕಡಿಮೆ ಎಂದು ನಾವು ಪರಿಗಣಿಸಿ ಅದನ್ನು ಮುಂದೆ ಹೋಗಿ ಅದನ್ನು ನಾವು
ಇನ್ನು ಉಳಿದ ವಿಷಯಗಳನ್ನು ನಾವು ಸಾಧಿಸಬೇಕು. ಇನ್ನೊಂದು, ಚಂಡಮಾರುತಕ್ಕೆ ನಿಂತ ಮರವೇ ಬಿದ್ದು ಹೋಯಿತು. ಅದು ಎಷ್ಟು ಗಟ್ಟಿದ್ದರೂ ಯಾವಾಗ ಚಂಡಮಾರುತ, ಸೈಕ್ಲೋನ್ ಜೋರಾಗಿ ಬಂದರೆ ಅದು ಯಾವುದು ಶಾಶ್ವತವಲ್ಲ, ಅದು ಸಹ ಬಿದ್ದು ಹೋಗುತ್ತದೆ. ನೆಕ್ಸ್ಟ್, ಬಾಗಿ ನಿಂತ ಹುಲ್ಲು ಬದುಕಿ ಉಳಿಯಿತು. ಚಂಡಮಾರುತಕ್ಕೆ ದೊಡ್ಡ ದೊಡ್ಡ ಮರಗಳು ಉರುಳಿ ಬೀಳ್ತವೆ, ಆದರೆ ಅಲ್ಲಿ ಇದ್ದಂಥ ಸಣ್ಣ ಹುಲ್ಲು ಅದು ಬಾಗಿದಂಥದ್ದು, ಅಂದರೆ ಭಾರ ಇಲ್ಲದ್ದು, ಅದು ಅಲ್ಲಿಯೇ ಬದುಕಿ ಉಳಿಯಿತು. ಅದಕ್ಕೆ ಏನೂ ತೊಂದರೆ ಆಗಿಲ್ಲ. ನೆಕ್ಸ್ಟು, ಕೀರ್ತಿ ಶಿವಾಸನೆಯಂತೆ ಪಸರಿಸುತ್ತದೆ. ಅದರ ಅರ್ಥ ಅಲ್ಲೇ ಇದೆ. ನಾವು ಒಳ್ಳೆಯ ಕೆಲಸ ಮಾಡಿದರೆ ಅದು ಎಲ್ಲ ಕಡೆ ಪಸರಿಸುತ್ತದೆ, ಚೆನ್ನಾಗಿ ಪಸರಿಸುತ್ತದೆ. ಇನ್ನೊಂದು, ದೀಪದ ಕೆಳಗೆ ಯಾವಾಗಲೂ ಕತ್ತಲೆ. ಇದು ತುಂಬ ಮಹತ್ವವಾದಂಥ ಒಂದು ಗಾದೆ. ಸೊ ನಮಗೆಲ್ಲರಿಗೂ ಗೊತ್ತಿದೆ, ದೀಪದ ಕೆಳಗೆ ಯಾವಾಗಲೂ ಕತ್ತಲೆ ಇರ್ತದೆ. ಯಾವ ದೀಪ ನೀವು ಹಚ್ಚಿದರೂ, ಅದು ವಿದ್ಯುತ್ ದೀಪ ಇರಲಿ ಅಥವಾ ಹಣದ ದೀಪ ಇರಲಿ, ಅದರ ಕೆಳಗೆ ನಾವು ಯಾವಾಗಲೂ ಕತ್ತಲೆಯನ್ನು ನಾವು ಕಾಣಬಹುದು. ನೆಕ್ಸ್ಟು, ಗೆದ್ದಲು ಹುಳ ಜೀವಂತ ಮರವನ್ನೇ ತಿಂದಂತೆ. ಈ ಗೆದ್ದಲು ಹುಳ ಅಲ್ಲಿ ಇರೋದು ಮರವನ್ನು ನಮಗೆ ಕಾಣೋದಿಲ್ಲ. ಆ ಮರದ ಒಳಗೆ ಅದು ಇರ್ತದೆ. ಅದು ಬೀಳುವಾಗಲೇ ನಮಗೆ ಗೊತ್ತಾಗ್ಬೋದು, ಬಿದ್ದ ಮೇಲೆ ನಮ್ಗೆ ಗೊತ್ತಾಗ್ತದೆ ಇದು ಪೂರ್ತಿ ಗೆದ್ದಲು ಹಿಡಿದಾಗಿದೆ. ನಾವು ಹಾಗೆ ನೋಡುವಾಗ ನಮಗೆ ಅದು ಕಾಣೋದಿಲ್ಲ. ನೆಕ್ಸ್ಟ್, ಕುಂಬಳಕಾಯಿ ಕೊಳೆತರೆ ಗೊತ್ತೇ ಆಗೋದಿಲ್ಲ. ಕುಂಬಳಕಾಯಿ ಒಳಗೆ ಅಂದರೆ ಪೂರ್ತಿ ಕೊಳ್ತಿರ್ತದೆ, ಆದರೆ ಅದರ ಹೊರಗಿನ ಸಿಪ್ಪೆ ಅದನ್ನು ನೋಡುವಾಗ ಏನೂ ಗೊತ್ತಾಗೋದಿಲ್ಲ. ಸೊ ಅದೇ ರೀತಿ ಅದೊಂದು ನಮಗೆ ಉದಾಹರಣೆ ಕೊಟ್ಟಂಥ ಒಂದು ಗಾದೆ. ನೆಕ್ಸ್ಟ್, ಯೋಗ್ಯರೊಡನೆ ವಾದ ಮಾಡದಿರುವುದೇ ಸಭ್ಯರ ಲಕ್ಷಣ. ಯಾರು ನಮಗೆ ಯೋಗ್ಯರು ಅಯೋಗ್ಯರು ಅಂತ ನಾವು ನೋಡಿ ಅವರನ್ನು ಪರಿಗಣಿಸಿ, ಅದು ಅಯೋಗ್ಯರಾದರೆ ಅದನ್ನು ನಾವು ವಾದ ಮಾಡದಿರೋದು ಒಳ್ಳೆಯದು, ಅದು ಸಭ್ಯರ ಲಕ್ಷಣ ಅಂತ ಹೇಳ್ತಾರೆ. ಸೊ ಇನ್ನೊಂದು, ಪ್ರತೀಕಾರ ದ್ವೇಷಗಳಿಂದ ವ್ಯಕ್ತಿತ್ವವೇ ನಾಶವಾಗುತ್ತದೆ. ಸೊ ನಮ್ಮ ಮನಸ್ಸಿನಲ್ಲಿ ಇರುವಂಥದ್ದು ನಾವು ಅನಾವಶ್ಯಕವಾಗಿ ದ್ವೇಷ, ಈರ್ಷೆ, ಪ್ರತೀಕಾರ ಭಾವನೆ, ಮನೋಗತಿ ಇದ್ದರೆ ನಮ್ಮ ವ್ಯಕ್ತಿತ್ವವೇ ನಾಶವಾಗುತ್ತದೆ. ಇನ್ನೊಂದು, ನೆಕ್ಸ್ಟ್, ಹೊಳೆಯಲ್ಲಿ ಹುಣಿಸೆ ಹಣ್ಣು ತೊಳೆದಂತೆ. ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದು ಏನಾಗ್ತದೆ, ನಮ್ಮ ಕೈಯಲ್ಲಿ ಆ ಹುಣಸೆಯಲ್ಲಿ ಇರುವಂಥ ಸತ್ವ ಎಲ್ಲವೂ ನೀರಿನಲ್ಲಿ ಹೊಳೆಯಲ್ಲಿ ಹೋಗುತ್ತದೆ. ಹೊಳೆ ಅಂದರೆ ನದಿ, ಸಣ್ಣ ನದಿಗೆ ಹೊಳೆ ಅಂತ ಹೇಳ್ತಾರೆ. ನೆಕ್ಸ್ಟು, ಹಿತ್ತಲ ಗಿಡ ಮದ್ದಲ್ಲ. ಅಂದರೆ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ನಾವು ಇದ್ದರೂ ನಾವು ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಬೇರೆ ಕಡೆಗೆ ಹೋಗ್ತೇವೆ. ನಾವು ಬೇಕಾದ ನಮ್ಮ ಮನೆಯಲ್ಲೇ ಇರ್ತದೆ, ಯಾವುದೋ ಒಂದು ವಸ್ತು ಇರಲಿ, ಮದ್ದು ಮಾತ್ರ ಅಲ್ಲ, ಅದು ನಮಗೆ ನಮ್ಮಲ್ಲಿ ಇದ್ದರೂ ನಾವು ಅದನ್ನು ಬೇರೆ ಕಡೆ ಅದನ್ನು ಹುಡುಕಿ ತರುವ ಒಂದು ಇರಾದೆ ನಮ್ಮಲ್ಲಿ ಬರ್ತದೆ. ಇನ್ನೊಂದು, ಮೂಗ ಕಂಡ ಕನಸಿನಂತೆ. ಮೂಗ ಅಂದರೆ ಯಾರಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ, ಬಾಯಿ ಬಾರದವನು ಮೂಗ ಅಂತ ಹೇಳ್ತಾರೆ. ಸೊ ಅವನು ಕನಸು ಕಂಡರೂ ಅದರ ಫಲ ಯಾರಿಗೆ, ಅವನಿಗೆ ಮಾತ್ರ, ಅದು ಅವನಿಗೆ ಇನ್ನೊಬ್ಬರಿಗೆ ಅವರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಇದು ಈ ಗಾದೆಯ ತಾತ್ಪರ್ಯ. ಸೊ ಇಲ್ಲಿಗೆ ಈ ಪೇಜು, ಈ ಪುಟ ಮುಗಿಯಿತು. ಸೊ ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್.